ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ ಹಾಗೂ ಕೊಪ್ಪಳ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ದಿನ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತ ಹಟ್ಟಿ ಗ್ರಾಮವೆಂದು ಸಂಯಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಇಳಕಲ್ಲಿನ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರುಮಹಾಂತ ಶ್ರೀಗಳು ಮಾತನಾಡಿ, ಮದ್ಯಮುಕ್ತ ಹಟ್ಟಿ ಗ್ರಾಮ ನಿರ್ಮಾಣದ ಮಹತ್ತರ ಕಾರ್ಯಕ್ಕೆ ಈ ಗ್ರಾಮದ ತಾಯಂದಿರ ಧೈರ್ಯವೇ ಮೂಲ ಕಾರಣವಾಗಿದೆ ಎಂದರು. ಹಟ್ಟಿ ಗ್ರಾಮದಲ್ಲಿ ಈ ಹಿಂದೆ ದೇವಸ್ಥಾನ ನಿರ್ಮಾಣಕ್ಕೆ ಸಭೆ ಕರೆದಾಗ ಅಲ್ಲಿನ ತಾಯಂದಿರು ಮುಂದೆ ಬಂದು ಕಟ್ಟಡದ ಗುಡಿಗಿಂತ ಮೊದಲು ನಮ್ಮ ಮನೆಯಲ್ಲಿ ಸಾಯುತ್ತಿರುವ ಜೀವಂತ ಗುಡಿಗಳಾದ ಮಕ್ಕಳನ್ನು, ಕುಟುಂಬಗಳನ್ನು ಮದ್ಯದ ವ್ಯಸನದಿಂದ ರಕ್ಷಿಸಿ ಎಂದು ಮನವಿ ಮಾಡಿದ್ದರು. ಮಹಿಳೆಯರ ಮಾತಿಗೆ ಸ್ಪಂದಿಸಿದ ಗ್ರಾಮಸ್ಥರು ಕೇವಲ 1 ತಿಂಗಳಿನಲ್ಲಿ ಇಡೀ ಹಟ್ಟಿ ಗ್ರಾಮವನ್ನು ಸಂಪೂರ್ಣ ಮದ್ಯಪಾನ ಮುಕ್ತವಾಗಿಸಿದರು. ಈ ಮಹತ್ತರ ಕಾರ್ಯಕ್ಕೆ ಗ್ರಾಮದ ತಾಯಂದಿರ ಧೈರ್ಯವೇ ಮೂಲ ಕಾರಣ ಎಂದು ಶ್ರೀಗಳು ಸ್ಮರಿಸಿದರು. ಕರ್ನಾಟಕ ಸರ್ಕಾರ ಹಾಗೂ ಸಂಯಮ ಮಂಡಳಿಯು ಈ ಪ್ರಶಸ್ತಿಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳಿಗೆ ನೀಡಲು ಮುಂದಾದಾಗ ಶ್ರೀಗಳು ಅದನ್ನು ನಮ್ರವಾಗಿ ನಿರಾಕರಿಸಿ, ಈ ಗೌರವ ನನಗಿಂತಲೂ ಮದ್ಯವರ್ಜನಕ್ಕಾಗಿ ಶ್ರಮಿಸಿದ ಹಟ್ಟಿ ಗ್ರಾಮದ ತಾಯಂದಿರಿಗೆ ಸಲ್ಲಬೇಕು ಎಂದು ಪ್ರಶಸ್ತಿಯನ್ನು ಗ್ರಾಮಕ್ಕೆ ಅರ್ಪಿಸಿ ತ್ಯಾಗದ ದೊಡ್ಡತನ ಮೆರೆದಿದ್ದಾರೆ. ಇಂದಿನ ದಿನಗಳಲ್ಲಿ ಪ್ರಶಸ್ತಿಗಾಗಿ ಮುಗಿಬೀಳುವವರ ನಡುವೆ ತಮಗೆ ಬಂದ ಗೌರವವನ್ನು ಜನರಿಗೆ ಧಾರೆ ಎರೆದ ಗವಿಸಿದ್ದೇಶ್ವರ ಶ್ರೀಗಳ ಅಂತಃಕರಣ ಅನನ್ಯವಾದದ್ದು ಎಂದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಇದ್ದ ಕಲ್ಯಾಣ ಎಷ್ಟು ಪವಿತ್ರವೋ ಹಾಗೆಯೇ ಇಂದು ಕರುಣಾಮೂರ್ತಿ ಗವಿಸಿದ್ದೇಶ್ವರ ಶ್ರೀಗಳಿರುವ ಕೊಪ್ಪಳ ಭಾಗದ ಜನತೆಯು ಅಷ್ಟೇ ಪುಣ್ಯವಂತರು. ರಾಜ್ಯದಲ್ಲಿ ಸಂಪೂರ್ಣ ಮದ್ಯಪಾನ ಮುಕ್ತ ಸಮಾಜ ನಿರ್ಮಾಣದ ನೇತೃತ್ವವನ್ನು ಗವಿಸಿದ್ದೇಶ್ವರ ಶ್ರೀಗಳು ವಹಿಸಿಕೊಂಡರೆ ಇಡೀ ಕರ್ನಾಟಕವೇ ವ್ಯಸನ ಮುಕ್ತವಾಗುವುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನೀಡಿದ ಆಶೀರ್ವಚನದಲ್ಲಿ, ಮನುಷ್ಯ ತನ್ನ ದುಶ್ಚಟಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಮಕ್ಕಳಿಗೆ ಪೋಷಕರೇ ಮಾದರಿಯಾಗಬೇಕು. ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕನೊಬ್ಬನ ನಿದರ್ಶನ ನೀಡಿದ ಶ್ರೀಗಳು, ಹಿರಿಯರು ದುಶ್ಚಟಗಳಿಂದ ದೂರವಿದ್ದರೆ ಮುಂದಿನ ಪೀಳಿಗೆ ಸನ್ಮಾರ್ಗದಲ್ಲಿ ಸಾಗುತ್ತದೆ. ಮಕ್ಕಳು ನಾವು ಹೇಳಿದಂತೆ ಕೇಳುವುದಕ್ಕಿಂತ ನಾವು ನಡೆದಂತೆ ಕಲಿಯುತ್ತಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಆದರ್ಶಪ್ರಾಯರಾಗಿರಬೇಕು ಎಂದು ಹೇಳಿದರು. ಯಾರೋ ಬಲವಂತ ಮಾಡಿದ್ದಕ್ಕೋ ಅಥವಾ ಗುಡಿ ಗುಂಡಾರಗಳಿಗೆ ಹೋಗಿ ಆಣೆ ಮಾಡುವುದರಿಂದಲೋ ವ್ಯಸನ ಮುಕ್ತರಾಗಲು ಸಾಧ್ಯವಿಲ್ಲ. ಮದ್ಯಪಾನದಿಂದ ಕುಟುಂಬ ಹಾಗೂ ಆರೋಗ್ಯ ಹಾಳಾಗುತ್ತದೆ ಎಂದು ಅರಿವು ವ್ಯಕ್ತಿಯ ಮನಸ್ಸಿನಲ್ಲೇ ಮೂಡಬೇಕು. ನಮ್ಮ ಅರಿವೇ ನಮಗೆ ಗುರುವಾಗಿರಬೇಕು. ಗ್ರಾಮಗಳಲ್ಲಿ ಮದ್ಯದ ಹರಾಜು ಕೂಗಿ ಬಂದ ಹಣದಿಂದ ಕಲ್ಲಿನ ದೇವಸ್ಥಾನ ಕಟ್ಟುವುದು ಸರಿಯಲ್ಲ. ಜೀವಂತ ದೇವರಿತ್ತಿರುವ ಮನುಷ್ಯರನ್ನು ಹಾಗೂ ಕುಟುಂಬಗಳನ್ನು ಉಳಿಸುವುದು ಮುಖ್ಯ. ದುಶ್ಚಟಗಳಿಂದ ತ್ಯಜಿಸಿದರೆ ಮನೆಯೇ ದೇವಸ್ಥಾನವಾಗುತ್ತದೆ ಎಂದು ಹೇಳಿದರು. ಮದ್ಯಪಾನ ಸಂಯಮ ಮಂಡಳಿಯಿಂದ ಹಟ್ಟಿ ಗ್ರಾಮಕ್ಕೆ ನೀಡಲಾದ ರೂಪಾಯಿ 1 ಲಕ್ಷ ಪ್ರಶಸ್ತಿ ಮೊತ್ತವನ್ನು ಗ್ರಾಮದ ಹಿರಿಯರು ಮತ್ತು ಶಿಕ್ಷಕರ ಜಂಟಿ ಖಾತೆಯಲ್ಲಿ FD ಆಗಿ ಇಡಬೇಕು. ಅದರಿಂದ ಬರುವ ವಾರ್ಷಿಕ ಬಡ್ಡಿಯನ್ನು ಗ್ರಾಮದ ಶಾಲೆಯಲ್ಲಿ SSLCಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಯ ಮುಂದಿನ ವ್ಯಾಸಂಗಕ್ಕೆ ಪ್ರೋತ್ಸಾಹಧನವಾಗಿ ನೀಡುವಂತೆ ಶ್ರೀಗಳು ಸಲಹೆ ನೀಡಿದರು. ಮಹಿಳೆಯರ ಹಾಗೂ ಗ್ರಾಮಸ್ಥರ ಒಗ್ಗಟ್ಟಿಗೆ ಪ್ರಶಂಸೆ ವ್ಯಕ್ತಪಡಿಸಿದ ಶ್ರೀಗಳು, ಹಟ್ಟಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಕಾಮನೂರು, ಲೇಬಿಗೇರಿ, ಚಿಕ್ಕನಕೊಪ್ಪ ಮೊದಲಾದ ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲು ಶ್ರಮಿಸಿದ ತಾಯಂದಿರು, ಯುವಕರು ಮತ್ತು ಗಾಂಧಿ ಬಳಗದ ಒಗ್ಗಟ್ಟಿನ ಕಾರ್ಯವನ್ನು ಶ್ರೀಗಳು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದ್ಪುರ್ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲ ಸರಿ ಮಾರೋದು ಬಿಟ್ಟಲ್ಲಿದೆ. ಭಾಳ ಖುಷಿ ಅನ್ನಿಸ್ತೈತೆ. 1 ವರ್ಷ ಆಯ್ತು
ಏನು ಗುಟಕ ಇಲ್ಲ, ಸರಾಯಿ ಇಲ್ಲ, ಏನೇನೂ ಇಲ್ಲ. ಆದರೂ ನಮ್ಮ ಜೀವನಕ್ಕೆ ನೆಮ್ಮದಿ ಆಗಿದೆ. ನಮ್ಮ ದೈವನು ಭಾಳ ನಮ್ಮ ಕೈ ಹಿಡ್ಕೊಂಡು ಭಾಳ ನಾವು ಹೇಳೋದು ಕೇಳಿದ್ರು ಅವ್ರಲ್ಲಿಂದ ಭಾಳ ಖುಷಿ ಅನ್ನಿಸ್ತೈತಿ. ನಮ್ಮನೆಯವರು ಜಾಸ್ತಿ ಕುಡಿತಿದ್ರಿ. ದೈವತೆ ಹೋಗಿ ನಾವು ನಮ್ಮ ಕಷ್ಟ ಹೇಳ್ಕೊಂಡಿವ್ರಿ. ನಮ್ಮ ಊರವ್ರು ನಮಗೆ ಕೈ ಜೋಡಿಸಿ ಭಾಳ ಸಹಾಯ ಮಾಡಿದ್ರು. ಎಲ್ಲರೂ ಕಲಿತು ಇಲ್ಲಿಗೆ ಮುಕ್ತಾಯ ಮಾಡ್ಬೇಕಂತ ಅನ್ಕೊಂಡಿದ್ರಿ. ಇಲ್ಲಿಗೆ ಇಲ್ಲ ನೀವು 4 ಜನ ಬರ್ಬೇಕು ಇಲ್ಲಿಲ್ರಿ. ಅವರು ಈಗ ಹೆಸರು ಬರ್ಸಿನಲ್ಲಿ ಹಾಗಾಗಿ ನಾವು ತೋರಿಸ್ಬಿಡತ್ತಲ್ಲ, ನೀವು ಬರ್ಬೇಕು. ಇಲ್ಲ ಈ ಮಹಿಳೆಯರ ಜೊತೆಗೆ ಇವರ ಸಮಸ್ಯೆಗಳನ್ನ ಸ್ಪಂದಿಸಿ ಆ ದೈವದವರು ಇವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನ ಮಾಡಿ ನಿಲ್ಲಿಸ್ತೀವಿ 1 ತಿಂಗಳಲ್ಲಿ ಅಂತ ಮಾಡಿದ್ರಲ್ಲ. ಹೀಗಾಗಿ ಹಟ್ಟಿ ಗ್ರಾಮದ ದೈವದ ಎಲ್ಲ ಮಾನ್ಯರಿಗೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಗಾಂಧಿ ಬಳಗದಿಂದ ಒಂದು ಗೌರವ ಸನ್ಮಾನ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ.